ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ಯು ವರ್ಸಸ್ ದೆಮ್. ನಿಮಗೆ ನಿಮ್ಮ ವ್ಯಕ್ತಿ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂಡ್ ನಿಮ್ ವ್ಯಕ್ತಿಗೆ ನಿಮ್ಮ ಮೇಲೆ ಏನ್ ಫೀಲಿಂಗ್ಸ್ ಇದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಳ್ಬೇಡಿ. ಓಕೆ, ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರಿಗೆ ಅವರ ವ್ಯಕ್ತಿ ಮೇಲೆ ಏನ್ ಭಾವನೆ ಇದೆ ಅಂಡ್ ಅವರ ವ್ಯಕ್ತಿಗೆ ಇವರ ಮೇಲೆ ಏನ್ ಭಾವನೆ ಇದೆ ಅಂತ ತಿಳಿಸ್ಕೊಡಿ. ಅಂಡ್ ಸಿಚುವೇಶನ್ ಸಹ ತಿಳಿಸ್ಕೊಡಿ. ಇದು ನಿಮ್ಮ ಫೀಲಿಂಗ್ಸ್. ಓಕೆ, ಇಲ್ಲಿ ನಿಮ್ ಫೀಲಿಂಗ್ಸು ನಿಮ್ ವ್ಯಕ್ತಿ ಮೇಲೆ ಏನಿದೆ ಅಂತಂದ್ರೆ, ನೀವು ತುಂಬಾ ಲಾಯಲ್ ವ್ಯಕ್ತಿ ಅಂಡ್ ತುಂಬಾ ಜೆನ್ಯೂನ್ ವ್ಯಕ್ತಿ. ನಿಮ್ಮ ವ್ಯಕ್ತಿಗೆ ನಿಮ್ಮಿಬ್ರಲ್ಲೂ ನೋ ಕಾಂಟ್ಯಾಕ್ಟ್ ಈಗ ಇರ್ಬೋದು, ಬಟ್ ಸ್ಟಿಲ್ ನೀವು ಜೆನ್ಯೂನ್ ಆಗಿರ್ಬೇಕು. ಒಬ್ರಿಗೆ ಕಮಿಟ್ಮೆಂಟ್ ಕೊಟ್ಮೇಲೆ ನಾನು ಒಬ್ರಿಗಂತಾನೆ ಇರ್ಬೇಕು ಅಂತ ತುಂಬಾನೇ ಹೇಗೆ ಅಂದ್ರೆ ಕೆಲವು ಬೌಂಡ್ರೀಸ್ ನ ಇಟ್ಕೊಂಡು ಬದುಕ್ತಿರೋಂತ ವ್ಯಕ್ತಿ ನೀವು. ಓಕೆನಾ? ಇಲ್ಲಿ ರೀಕನ್ಸಿಲೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ನಿಮ್ಮ ವ್ಯಕ್ತಿ ಬೇರೆ ಒಬ್ರಿಗೆ ಕಮಿಟ್ಮೆಂಟ್ ಅನ್ನೋದನ್ನ ಕೊಟ್ಟಿರ್ಬಹುದು ಅಥವಾ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ಥರ್ಡ್ ಪಾರ್ಟಿ ಅನ್ನೋ ಒಂದು ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಕಾಣ್ತಾ ಇದೆ. ಸೊ ನೀವು ಅದನ್ನ ಯಾವಾಗ ಆ ವ್ಯಕ್ತಿ ಬಿಟ್ಟು ನನ್ನ ಕಡೆ ಬರ್ತಾರೆ ಅನ್ನೋ ವೇಟಿಂಗ್ ಅಲ್ಲಿ ಇದ್ದೀರಾ ನೀವು. ಬಿಕಾಸ್ ಇಲ್ಲಿ ಕಿಂಗ್ ಆಫ್ ಫ್ಯಾಂಡ್ಸ್ ಅಂಡ್ ಕ್ವೀನ್ ಆಫ್ ವಾಂಡ್ಸ್, ಈ ಅವರಲ್ಲೂ ಜೆನ್ಯೂನ್ ಅನ್ನೋದು ನಿಮ್ಮಲ್ಲೂ ಜೆನ್ಯೂನ್ ಅನ್ನೋದು ಎರಡು ಸೇರಿ ನಿಮ್ಮ ಒಬ್ರಲ್ಲೇ ಇದೆ. ಅಷ್ಟು ಜೆನ್ಯೂನ್ ಆಗಿದ್ದೀರಾ, ಅಷ್ಟು ಲಾಯಲ್ ಆಗಿದ್ದೀರಾ ನೀವು ಈ ವ್ಯಕ್ತಿಗೆ. ಓಕೆ, ಅಂಡ್ ಇಲ್ಲಿ ನಿಮಗೆ ಇಷ್ಟೇ ಇರೋದು, ಈಗ ರೀಕನ್ಸಿಲೇಷನ್ ಬೇಕಾಗಿದೆ. ಅವರು ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ ಕಡೆ ಬರ್ಬೇಕು ಅನ್ನೋದು ಒಂದೇ ಆಲೋಚನೆ ನಿಮಗಿದೆ. ಅಂಡ್ ಇಲ್ಲಿ ನಿಮ್ಮ ವ್ಯಕ್ತಿಗೆ ಏನ್ ಫೀಲಿಂಗ್ಸ್ ಇದೆ ನಿಮ್ ಮೇಲೆ ಅನ್ನೋದಾದ್ರೆ, ತುಂಬಾನೇ ಜಗ್ಲಿಂಗ್ ಇದೆ. ಒಂದ್ ಬ್ಯಾಲೆನ್ಸ್ ಅನ್ನೋ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ. ಈಗ ಕೆಲವು ಅವಮಾನಗಳು ನಿಮ್ಮಿಂದಾನೇ ಅನ್ಭವಿಸಿದ್ದಾರೆ. ಬಿಕಾಸ್ ಇಲ್ಲಿ ನೀವು ತುಂಬಾ ಜೆನ್ಯೂನ್ ಲಾಯಲ್ ಇದ್ದೀರಾ ಅಂತಂದಾಗ ನೀವು ಮಾಡಿರೋಂತ ಕ್ವಶನ್ಸ್ ಆಗಿರ್ಬೋದು ಆ ವ್ಯಕ್ತಿಗೆ ಅವಮಾನ ಅಂತ ಅನ್ಸಿರ್ಬಹುದು. ಸೊ ಹೀಗಾಗಿ ಸ್ವಲ್ಪ ಈಗೋ ಅನ್ನೋದು ಜಾಸ್ತಿ ಆಗಿದೆ. ಇಬ್ರಲ್ಲೂ ಸ್ವಲ್ಪ ಕ್ಲಾಶಸ್ ಅನ್ನೋದಾಗಿದೆ. ಇಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಸೊ ಈ ವ್ಯಕ್ತಿ ಈಗ ರೀಕನ್ಸಿಲೇಷನ್ ನೀವು ಕೇಳಿದಾಗ ಈ ವ್ಯಕ್ತಿ ನಿಮ್ಗೆ ಹೇಳಿರ್ಬೋದು, ನಿಮ್ಮನ್ನ ಕನ್ವಿನ್ಸ್ ಮಾಡಿರ್ಬೋದು. ಯಾವ ರೀತಿ ಅಂತಂದ್ರೆ, ನನ್ಗೆ ಸ್ವಲ್ಪ ಟೈಮ್ ಬೇಕು, ಇನ್ ಸ್ವಲ್ಪ ನಾನು ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು, ಫ್ಯಾಮಿಲಿ ಜವಾಬ್ದಾರಿಗಳು ಜಾಸ್ತಿ ಇದೆ, ಇದೆಲ್ಲ ಮುಗಿದ್ಮೇಲೆ ಒಂದು ಬ್ಯಾಲೆನ್ಸ್ ಅನ್ನೋದು ತಗೊಂಡ್ ಬರ್ತೀನಿ ನಿನ್ ಲೈಫಿಗೆ, ಆಗಿಬ್ರು ಚೆನ್ನಾಗಿರ್ಬೋದು ಅನ್ನೋ ಒಂದು ಮಾತುಗಳನ್ನ ನಿಮ್ಗೆ ಹೇಳಿರ್ಬೋದು ಇಲ್ಲಿ ನಿಮ್ಮ ವ್ಯಕ್ತಿ. ಬಟ್ ನೀವ್ ಅದನ್ನ ನಂಬೋದಕ್ಕೆ ರೆಡಿ ಇಲ್ಲ. ಬಟ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಆ ವ್ಯಕ್ತಿಗೆ ಇಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದು ಕಾಣ್ತಾ ಇದೆ. ಆ ವ್ಯಕ್ತಿನೂ ವೆಯ್ಟ್ ಮಾಡ್ತಾ ಇದಾರೆ, ಸ್ಟೇಬಲ್ ಇದಾರೆ, ಬಟ್ ಸ್ಟಿಲ್ ಕೆಲವು ಸಂದರ್ಭಗಳಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಅನ್ನೋದು ತುಂಬಾನೇ ಬಂದಿದೆ ಈ ವ್ಯಕ್ತಿಗೆ. ಅವ್ರಿಗೆ ಆಕ್ಚುಲ್ ಆಗಿ ನಿಮ್ ಕಡೆನೂ ಹಾಗೂ ಫೈನಾನ್ಷಿಯಲಿ ಬ್ಯಾಲೆನ್ಸ್ ಮಾಡೋದಿಕ್ ಬರ್ತಾ ಇಲ್ಲ ಇಲ್ಲಿ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ?
ಸೊ ನಿಮಗ್ ಬೇಕಾಗಿರೋದು ಇಲ್ಲಿ ಸೆಲೆಬ್ರೇಷನ್ಸ್. ಈಗ ನೀವು ಮದ್ವೆ ಆಗ್ಬೇಕು ಅಂತ ಕಮಿಟ್ಮೆಂಟ್ ಕೊಟ್ಟಿರ್ಬೋದು, ನೀವಿಬ್ರು ನಿಮ್ ವ್ಯಕ್ತಿ ನಿಮಗ್ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಬಟ್ ಈ ಮಧ್ಯದಲ್ಲಿ ಕೆಲವು ಕರ್ಮಗಳಾಗಿರ್ಬೋದು, ಅದು ಕಾಡ್ತಿದೆ ಇಲ್ಲಿ. ಬಟ್ ಇಲ್ಲಿ ಯಾರ್ದೋ ಕರ್ಮ ಅನ್ನೋದು ಎಂಡ್ ಆಗ್ತಿದೆ. ಪ್ರಾಬಬ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎಂಡ್ ಆಗಿ ನ್ಯೂ ಬಿಗಿನಿಂಗ್ ಅನ್ನೋದು ನಿಮ್ ಲೈಫಿಗೆ ಇರ್ಬೋದು, ನಿಮ್ ವ್ಯಕ್ತಿ ನಿಮ್ ಕಡೆ ಬರ್ಬೋದು ಅಂತಾನು ಸಹ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಓಕೆನಾ, ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ. ನಿಮಗೆ ಕೆಲವು ಸಲ ಏನ್ ಅನ್ಸುತ್ತೆ ಅಂತಂದ್ರೆ, ನೀವಿಬ್ರು ನೋ ಕಾಂಟ್ಯಾಕ್ಟಿಗೆ ಹೋಗಿರೋದಾಗಿರ್ಬೋದು, ಅಥವಾ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು ಜಗಳ ಆಡ್ತಿರೋ ರೀತಿ ನೋಡ್ತಿದ್ರೆ, ಆ ವ್ಯಕ್ತಿಯ ಬಿಹೇವಿಯರ್ ನೋಡ್ತಿದ್ರೆ ಯಾರೋ ಏನೋ ಮಾಡ್ಸಿರ್ಬಹುದು, ನೆಗೆಟಿವಿಟಿ ಏನಾದ್ರು ಆಗಿದ್ಯೇನೋ ಅನ್ನೋ ಕೆಲವು ಡೌಟ್ಸ್ ಎಲ್ಲ ಬರ್ತಾ ಇದೆ. ಪ್ರಾಬಬ್ಲಿ ಆಗಿರ್ಬಹುದು, ಬಿಕಾಸ್ ನೆಗೆಟಿವಿಟಿ ಕಾರ್ಡ್ ಬಂದಿದೆ ಇಲ್ಲಿ. ಬಿಕಾಸ್ ಮುಂಚೆನೂ ಈ ವ್ಯಕ್ತಿ ಆಗಿದ್ದವ್ರಲ್ಲ, ತುಂಬಾನೇ ಜೆನ್ಯೂನ್ ಇದ್ರು, ತುಂಬಾನೇ ಲಾಯಲ್ ಆಗಿದ್ರು ಈ ವ್ಯಕ್ತಿ. ನೋ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಏನಿದಾರಲ್ಲ ನಿಮ್ ವ್ಯಕ್ತಿ, ಆದಷ್ಟು ಬೇಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ. ಅಂಡ್ ಮುಂಚೆ ಹೇಗಿದ್ರಲ್ಲ ಆ ರೀತಿನೂ ಚೇಂಜ್ ಆಗೋ ಚಾನ್ಸಸ್ ತುಂಬಾನೇ ಕಾಣ್ತಿದೆ. ಈಗ ನೀವ್ ಎಷ್ಟು ಲಾಯಲ್, ಎಷ್ಟು ಜೆನ್ಯೂನ್ ಇದ್ದೀರಲ್ಲ, ಈ ವ್ಯಕ್ತಿನೂ ಅಷ್ಟೇ ಲಾಯಲ್, ಅಷ್ಟೇ ಜೆನ್ಯೂನ್ ಇದಾರೆ ಅನ್ನೋದು ಸಹ ಇಲ್ಲಿ ಕಾಣ್ತಾ ಇದೆ ಇಲ್ಲಿ. ಓಕೆನಾ, ಅಪ್ರೋಚ್ ಮಾಡ್ಬೋದು. ಈಗ ಈ ವ್ಯಕ್ತಿನೂ ತುಂಬಾನೇ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ. ಒಂದು ಯಾರ್ದಾದ್ರೂ ಕಣ್ ಬಿದ್ದಿರ್ಬೋದು ನಿಮ್ಮ ರಿಲೇಶನ್ಶಿಪ್ ಮೇಲೆ, ಅಥವಾ ಇನ್ಫ್ಲೂಯೆನ್ಸ್ ಅನ್ನೋದಾಗಿರ್ಬೋದು ಥರ್ಡ್ ಪಾರ್ಟಿ ಕಡೆ. ಈಗ ಅಷ್ಟು ಲಾಯಲ್, ಅಷ್ಟು ಜೆನ್ಯೂನ್ ಇದ್ದಂತ ವ್ಯಕ್ತಿ ಹೇಗ್ ಥರ್ಡ್ ಪಾರ್ಟಿ ಕಡೆ ಹೋದ್ರು ಅನ್ನೋ ಒಂದು ನಿಮ್ಗೆ ಕನ್ಫ್ಯೂಷನ್ಸ್ ಇರ್ಬೋದು. ಮೇ ಬಿ ಅದು ನೆಗೆಟಿವಿಟಿ ಅನ್ನೋದು ರೀಸನ್ ಇರ್ಬೋದು ಇಲ್ಲಿ. ಓಕೆ, ಆಗ್ಲಿಂದ ನಿಮಗೂ ಅಷ್ಟೇ ಅವ್ರನ್ನ ನೋಡಿದ್ರೆ ತುಂಬಾನೇ ಕೋಪ ಬರುತ್ತೆ. ಬಟ್ ಸ್ಟಿಲ್ ಪ್ರೀತಿ ಅನ್ನೋದಿದೆ. ಹಾಗಾಗಿ ಅನ್ಸುತ್ತೆ ನಾನು ಅವ್ರ ಮುಂದೆ ಚೆನ್ನಾಗಿ ಬದುಕ್ಬೇಕು ಅನ್ನೋ ರೀತಿಲೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ನಿಮ್ಗೆ ನ್ಯೂ ಬಿಗಿನಿಂಗ್ ಬೇಕು, ಅವ್ರ ಜೊತೆಲೆ ಬೇಕು ಅಂತ ಒಂದು ಸೈಲೆಂಟ್ ಟ್ರೀಟ್ಮೆಂಟ್ ಅವ್ರು ಕೊಟ್ರುನು ಅದನ್ನ ಸಹಿಸ್ಕೊಂಡು ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಕಾಣ್ತಾ ಇದೆ. ಬಟ್ ನಿಮ್ ವ್ಯಕ್ತಿ ಫೀಲಿಂಗ್ಸಿಗೆ ಬರೋದಾದ್ರೆ, ಆ ವ್ಯಕ್ತಿ ಹಗ್ಲು ರಾತ್ರಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಅಷ್ಟೊಂದು ಕಾಣ್ತಿಲ್ಲ ಇಲ್ಲಿ. ಥರ್ಡ್ ಪಾರ್ಟಿ ಎನರ್ಜಿ ಅನ್ನೋದು ಓಕೆನಾ, ಈ ವ್ಯಕ್ತಿಗೂ ಅರ್ಥ ಆಗಿದೆ, ವ್ಯಾಲ್ಯೂ ಅನ್ನೋದು ಗೊತ್ತಿದೆ, ನಿಮ್ ಕಡೆ ಬರ್ತಾ ಇದಾರೆ, ನಿಮ್ಮ ವ್ಯಾಲ್ಯೂನು ಗೊತ್ತಾಗಿದೆ, ನಿಮ್ಗೆ ಅಪ್ರೋಚ್ ಮಾಡೋ ಚಾನ್ಸಸ್ ಸಹ ತುಂಬಾ ಇದೆ ಅಂತಾನು ಕಾಣ್ತಾ ಇದೆ ಇಲ್ಲಿ. ಬಟ್ ಈಗ ಸದ್ಯಕ್ಕೆ ಇವರಿಗೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದು ಕಾಣ್ತಾ ಇದೆ. ಸೊ ಅದರಿಂದ ನಿಮ್ಗೆ ಟೈಮ್ ಕೊಡೋದು ಸ್ವಲ್ಪ ಕಮ್ಮಿ ಮಾಡಿರ್ಬೋದು. ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಲ್ಲ, ನಿಮಗೆ ಅಂತ ಟೈಮ್ ಕೊಡೋದು ಸಹ ಕಮ್ಮಿ ಮಾಡಿರ್ಬೋದು. ಇದರಿಂದ ಸ್ವಲ್ಪ ನೆಗೆಟಿವ್ ಆಗಿ ನೀವು ನೆಗೆಟಿವ್ ಆಗಿ ನೀವು ಬಿಹೇವ್ ಮಾಡಿರ್ತೀರಾ, ಅಥವಾ ಈ ವ್ಯಕ್ತಿಲಿ ಓಪನ್ ಅಪ್ ಆಗ್ತಿಲ್ಲ. ಈ ವ್ಯಕ್ತಿ ನಿಮ್ ಕಡೆ ಓಪನ್ ಅಪ್ ಅನ್ನೋದು ಆಗ್ತಾ ಇಲ್ಲ ಇಲ್ಲಿ ಅನ್ನೋದು ಕಾಣ್ತಾ ಇದೆ. ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡ್ಕೊಡಿ ಈ ಕಾರ್ಡ್ಸ್ ನ. ಈಗೀಗ ಈ ವ್ಯಕ್ತಿ ಓಪನ್ ಅಪ್ ಆಗ್ತಿಲ್ಲ, ಅಂಡ್ ಆ ವ್ಯಕ್ತಿ ಅವರ ಕಂಫರ್ಟ್ ಝೋನ್ ನ ಬಿಟ್ಟು ಬರ್ತಾ ಇಲ್ಲ ಅನ್ನೋದು ನಿಮಗೆ ಅನ್ನಿಸ್ತಿದೆ. ಎಕ್ಸಾಕ್ಟ್ ಆಗಿ ಯಾಕಂತಂದ್ರೆ ಆ ವ್ಯಕ್ತಿಗೆ
ಕೆಲವು ಇನ್ಸಲ್ಟ್ ಆಗಿರ್ಬೋದು, ಕೆಲವು ಅವಮಾನಗಳಾಗಿರ್ಬೋದು, ಅಥವಾ ಈ ಥರ್ಡ್ ಪಾರ್ಟಿ ವಿಚಾರವಾಗಿ ಇವ್ರು ಏನ್ ತಪ್ಪು ಮಾಡ್ಕೊಂಡಿದ್ರಲ್ಲ, ಅದರಿಂದ ಅವರಿಗೆ ಆ ರಿಗ್ರೆಟ್ ಫೀಲ್ ಇದೆ ಆ ತಪ್ಪುಗಳ ವಿಚಾರವಾಗಿ. ಸೊ ಹಾಗಾಗಿ ಈ ವ್ಯಕ್ತಿ ಅವ್ರ ಕಂಫರ್ಟ್ ಝೋನ್ ಇಂದ ಬರ್ತಿಲ್ಲ ಹೊರಗಡೆ. ಈಗ ನೀವು ಕೇಳೋ ಕ್ವಶನ್ಸ್‌ಗೆ ಆ ವ್ಯಕ್ತಿ ಕಡೆಯಿಂದ ಆನ್ಸರ್ ಅನ್ನೋದು ಸಿಗ್ತಿಲ್ಲ. ಅಂದ್ರೆ ಇವ್ರು ಓಪನ್ ಅಪ್ ಆಗಿ ಹೇಳ್ತಿಲ್ಲ. ಏನಿದ್ಯೋ ಅದು ಆಗಿರೋದ್ನ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಳ್ಬೋದು. ನಿಮಿಗೆ ಈ ವಿಚಾರ ಬಂದು ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದೆ. ಅಂಡ್ ಜಗ್ಲಿಂಗ್ ಅನ್ನೋದನ್ನ ತಗೊಂಡ್ ಬರ್ತಾ ಇದೆ. ನಿಮ್ಗೆ ಆ ಥರ್ಡ್ ಪಾರ್ಟಿ ವಿಚಾರ ತಲೆಯಿಂದ ತೆಗಿಯೋಕ್ ಸಾಧ್ಯನೇ ಇಲ್ಲ. ಹಾಗಾಗಿದೆ ನಿಮ್ಗೆ. ಬಟ್ ಸ್ಟಿಲ್ ನಿಮ್ಗೆ ಆ ವ್ಯಕ್ತಿ ಬೇಕು. ಬಟ್ ಈ ವಿಚಾರಗಳನ್ನ ನೀವು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆಗಿದ್ದಾಗೋಗಿದೆ ಆ ತಪ್ಪು ಅನ್ನೋದು. ನಾನೇ ಜೊತೆಲಿರ್ಬೇಕು, ನನ್ಗೆ ಬೇಕು ಅನ್ನೋ ವಿಚಾರವಾಗಿ ನೀವು ಪ್ರಾಕ್ಟಿಕಲ್ ಆಗಿ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಸ್ಟಿಲ್ ಹಾರ್ಟ್ ಬ್ರೇಕ್ ಅನ್ನೋದು ಆಗ್ತಾ ಇದೆ. ನಿಮ್ ವ್ಯಕ್ತಿನೂ ಖಂಡಿತ ಇಲ್ಲಿ ಅವ್ರಿಗೂನು ಅವರು ಈಗ ಸದ್ಯಕ್ಕೆ ಒಂದು ಬೌಂಡ್ರೀಸ್ ನ ಇಟ್ಕೊಂಡಿದ್ದಾರೆ. ಥರ್ಡ್ ಪಾರ್ಟಿ ಕಡೆ ಅಷ್ಟೊಂದು ಎನರ್ಜಿ ಏನು ಕಾಣ್ತಿಲ್ಲ ಇಲ್ಲಿ. ನೀವೇ ತುಂಬಾ ಆಲೋಚನೆ ಮಾಡ್ತಿದ್ದೀರಾ. ನೀವ್ ಎಷ್ಟು ಆಲೋಚನೆ ಮಾಡಿ ನೀವು ಥರ್ಡ್ ಪಾರ್ಟಿ ವಿಚಾರದಲ್ಲಿ ಡಿಸ್ಟರ್ಬ್ ಆಗ್ತಿರಲ್ಲ, ನಿಮ್ಮ ವ್ಯಕ್ತಿ ಜೀವನದಲ್ಲಿ ಅದೇ ರಿಯಾಲಿಟಿಗೆ ಬರುತ್ತೆ. ಸೊ ಬಿ ಕೇರ್ಫುಲ್. ನೀವ್ ಅದನ್ನ ಅಷ್ಟೊಂದು ಯೋಚನೆ ಮಾಡಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ಅದು ಮ್ಯಾನಿಫೆಸ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಆದಷ್ಟು ನೀವು ಏನ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ, ಅದನ್ನ ರೂಢಿಸ್ಕೊಳ್ಳಿ. ಅಂಡ್ ನಿಮ್ ವ್ಯಕ್ತಿನೂ ಇಲ್ಲಿ ತುಂಬಾನೇ ಚೇಂಜಸ್ ಆಗ್ತಾ ಇದ್ದಾರೆ ಇಲ್ಲಿ. ಅಥವಾ ಕೆಲವ್ರು ಥರ್ಡ್ ಪಾರ್ಟಿನ ಬಿಟ್ಟಿರ್ಬೋದು. ಈಗ ಸದ್ಯಕ್ಕೆ ಈ ವ್ಯಕ್ತಿಗೆ ಏನಂದ್ರೆ ಈ ಬ್ಯಾಲೆನ್ಸ್ ಅಂತ ತಗೊಂಡ್ ಬಂದು ಗ್ರೋತ್ ಮಾಡ್ಬೇಕು ರಿಲೇಶನ್ಶಿಪ್ ನ ಅನ್ನೋದ್ರ ಕಡೆ ಗಮನ ಕೊಡ್ತಾ ಇದ್ದಾರೆ ಈ ವ್ಯಕ್ತಿ. ಓಕೆನಾ? ಕ್ಲಾರಿಫೈ ಮಾಡೋಣ. ಕ್ಲಾರಿಫೈ ಅಲ್ಲ, ಗೈಡೆನ್ಸ್ ಕೇಳೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಸಿ ಯಾರೆಲ್ಲ ಈಗ ನಿಮ್ ಕಡೆಯಿಂದಾನೇ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು. ಬಿಕಾಸ್ ಇಲ್ಲಿ ಏನು ಅಂದ್ರೆ ಆ ವ್ಯಕ್ತಿ ತಪ್ಪು ಕಾಣ್ತಿದೆ ಇಲ್ಲಿ. ಅದನ್ನ ನೀವು ಸಹಿಸ್ಕೊಳ್ಳಾರ್ದಿರ ನೀವು ನೋ ಕಾಂಟ್ಯಾಕ್ಟ್ ಮಾಡಿರ್ಬೋದು. ಬಟ್ ಆ ವ್ಯಕ್ತಿಗೆ ಅವರ ತಪ್ಪು ಅವ್ರಿಗೆ ಅರಿವಾಗಿದೆ. ಈಗೀಗ ಆ ವ್ಯಕ್ತಿ ತುಂಬಾನೇ ಸೈಲೆಂಟ್ ಆಗಿದ್ದಾರೆ. ಬಿಕಾಸ್ ಥರ್ಡ್ ಪಾರ್ಟಿ ಕಡೆ ಏನು ಕಾಣ್ತಿಲ್ಲ. ಇವ್ರ ಎನರ್ಜಿ ಏನು ಕಾಣ್ತಿಲ್ಲ. ಇವ್ರಿಗಿರೋದ್ ಇಷ್ಟೇನೆ, ನಿಮ್ ಕಡೆ ಬಂದು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು, ಗ್ರೋತ್ ಮಾಡ್ಬೇಕು ರಿಲೇಶನ್ಶಿಪ್ ನ ಅಂತಾನೆ ಈ ವ್ಯಕ್ತಿನೂ ಯೋಚನೆ ಮಾಡ್ತಿದ್ದಾರೆ ಇಲ್ಲಿ. ಓಕೆನಾ? ಸೊ ಆಲ್ಮೋಸ್ಟ್ ಥರ್ಡ್ ಪಾರ್ಟಿ ಕಡೆಯಿಂದ ಇವರು ವಾಕ್ ಅವೇ ಆಗಿದ್ದಾರೆ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಸೊ ನೀವು ಕನ್ಫ್ಯೂಷನ್ಸ್ ನೋ ಕಾಂಟ್ಯಾಕ್ಟ್ ಇಟ್ಟು ಕನ್ಫ್ಯೂಷನ್ ಇಟ್ಕೊಂಡು ಇರೋದು ಬೇಡ. ಆದ್ರೆ ನೀವು ಮಾತಾಡ್ಸಿ ಕ್ಲಾರಿಫೈ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಮೂವ್ ಆನ್ ಆಗ್ಬೋದು. ಬಟ್ ನೀವು ವೇಟ್ ಮಾಡ್ಕೊಂಡು ಕನ್ಫ್ಯೂಷನ್ಸ್ ಇಟ್ಕೊಂಡು ಅವರೇ ಬರ್ಲಿ ಅಂತ ಅನ್ಕೊಂಡ್ ಕುತ್ಕೊಂಡ್ರೆ ಸ್ವಲ್ಪ ಕಷ್ಟ ಇದೆ. ಈಗ ನಿಮ್ಗೆ ಏನ್ ಬೇಕು, ಏನ್ ಆಗ್ಬೇಕು ಅನ್ನೋದನ್ನ ನೀವು ಓಪನ್ ಅಪ್ ಆಗ್ಬೇಕು. ನೀವ್ ಈ ರೀತಿ ಇರೋದು ಆ ವ್ಯಕ್ತಿಗೂ ಸಹ ಓಪನ್ ಅಪ್ ಆಗೋದಕ್ಕೆ ಆಗ್ತಾ ಇಲ್ಲ. ಅವರು ಸೈಲೆಂಟ್ ಟ್ರೀಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಕೋಲ್ಡ್ ಶೋಲ್ಡರ್ ನ ತೋರಿಸ್ತಿದ್ದಾರೆ. ಓಕೆನಾ? ಸೊ ಆದಷ್ಟು ನೀವು ಓಪನ್ ಅಪ್ ಆಗಿ ನೀವು ಎಕ್ಸ್‌ಪ್ರೆಸ್ ಮಾಡಿದಾಗ ಆ ವ್ಯಕ್ತಿನೂ ಓಪನ್ ಅಪ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಅನ್ನೋ ಒಂದು ಗೈಡೆನ್ಸ್ ಬಂದಿದೆ. ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ಸ್ ಇದೆ ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.